ಮಾಲೇಗಾಂ ಸ್ಫೋಟ ನಡೆದಂತ ಸಂದರ್ಭದಲ್ಲಿ ಇಡೀ ದೇಶ ಒಂದು ಸಾರಿ ಬೆಚ್ಚಿ ಬಿದ್ದಿತ್ತು. ಹದಿನೇಳು ವರ್ಷಗಳ ನಂತರ ಅವತ್ತು ನಡೆದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ವಿಶೇಷ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ. ಈ ತೀರ್ಪು ಇಡೀ ಹಿಂದೂ ರಾಷ್ಟ್ರಕ್ಕೆ ಸಿಕ್ಕಿದಂತ ಜಯ ಅಂತ ಹೇಳಿ ಈ ಸಂದರ್ಭವನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇದು ಹಿಂದೂ ರಾಷ್ಟ್ರ ಅಂತ ಹೇಳಿ ನಮ್ಮ ಅನೇಕ ಹಿರಿಯರು ಹೇಳಿದ್ರು. ಆ ಸಂದರ್ಭದಲ್ಲಿ ಹೇಳಿದಂತ ಎಲ್ಲ ಮಹನೀಯರುಗಳಿಗೆ ಈ ದೇಶಕ್ಕೆ ಅಪಮಾನ ಮಾಡುವಂತ ರೀತಿ ಒಳಗಡೆ, ಹಿಂದೂ ರಾಷ್ಟ್ರಕ್ಕೆ ಅಪಮಾನ ಮಾಡುವಂತ ರೀತಿ ಒಳಗಡೆ ಅವತ್ತಿನ ಕಾಂಗ್ರೆಸ್ಸಿನ ನೇತೃತ್ವದ UPA ಸರ್ಕಾರ ನಡ್ಕೊಂಡಿದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನ್ಯಾಯಾಲಯ ಹೇಳಿರುವಂತ ಅನೇಕ ಸಂಗತಿಗಳನ್ನ ಗಮನಿಸಿದ್ರೆ ಅಂದ್ರೆ ಇಡೀ ಹಿಂದೂ ರಾಷ್ಟ್ರದ ಒಟ್ಟು ಸಮಗ್ರತೆಯನ್ನ ಹಾಳು ಮಾಡಬೇಕು ಅನ್ನೋ ಹುನ್ನಾರ ಅವತ್ತಿನ UPA ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡಿರುವಂತದ್ದು ಇದರಲ್ಲಿ ಸಾಬೀತಾಗಿದೆ. ಈ ದೇಶದ ಬಗ್ಗೆ, ಈ ದೇಶದ ಸಂಸ್ಕೃತಿಯ ಬಗ್ಗೆ, ಈ ರಾಷ್ಟ್ರದ ಒಟ್ಟು ಸರ್ವಾಂಗೀಣ ಉನ್ನತಿ ಬಗ್ಗೆ ನಂಬಿಕೆನೇ ಇಟ್ಕೊಳ್ಳದೆ ಇರುವಂತ ರೀತಿ ಒಳಗಡೆ ಕಾಂಗ್ರೆಸ್ಸಿನ ವರ್ತನೆ ಅವತ್ತು UPA ಸರ್ಕಾರದ ನೇತೃತ್ವದಲ್ಲಿ ನಡೀತು. ಅವತ್ತು ಅನೇಕ ಸಂಸ್ಥೆಗಳು ಈ ವಿಷಯಕ್ಕೆ, ಮಾಲೇಗಾಂ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಅನೇಕ ತನಿಖೆಗಳು ನಡೀತವು. ಆ ತನಿಖೆಗಳು ನಡೆದಂತ ಘಟನೆಗಳು ಇವತ್ತು ಮೆಲುಕು ಹಾಕುವಂಥದ್ದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಸತ್ಯ ಸಂಗತಿಗಳು ಅಂತ ಹೇಳಿ ಇವತ್ತು ನ್ಯಾಯಾಲಯ ಹೇಳಿದೆ. ಪ್ರಜ್ಞಾ ಸಿಂಗ್ನ ಜೀವನವನ್ನ ಹಾಳು ಮಾಡುವಂತ ಕಾಂಗ್ರೆಸ್ಸಿನ ನೇತೃತ್ವ, ಕರ್ನಲ್ ಆಗಿ ಜವಾಬ್ದಾರಿ ನಿರ್ವಹಣೆ ಮಾಡಿದಂತ ಕರ್ನಲ್ ಅವರನ್ನ ಈ ಒಂದು ಸಂದರ್ಭದೊಳಗಡೆ ಶಿಕ್ಷಿ ಅವರ ಜೀವನವನ್ನ ಸರ್ವನಾಶ ಮಾಡುವಂಥದ್ದು. ಅಂದ್ರೆ ಯಾರು ಈ ರಾಷ್ಟ್ರದ ಬಗ್ಗೆ, ವಿಚಾರದ ಬಗ್ಗೆ ಹೋರಾಟಗಳನ್ನು ಮಾಡೋದ್ರ ಮೂಲಕ ತನ್ನ ಜೀವನವನ್ನು ರೂಪಿಸ್ಕೊಂಡಿರ್ತಾರೆ, ಅಂಥವ್ರನ್ನ ಬಗ್ಗು ಬಡಿಯುವಂತ ಕಾರ್ಯ ಕಾಂಗ್ರೆಸ್ ನಿರಂತರವಾಗಿ ಮಾಡ್ಕೊಂಡ್ ಬಂದಿದೆ. ಪ್ರಜ್ಞಾ ಸಿಂಗ್ ಅವರ ಈ ಒಂದು ಕಾರ್ಯ ಏನಿದೆ, ಇವತ್ತು ತೀರ್ಪೇನು ಹೊರಗಡೆಗೆ ಬಂದಿದೆ, ಇದ್ರ ಮೂಲಕ ಕಾಂಗ್ರೆಸ್ಸಿನ ನೀತಿ ಏನು ಅಂತ ಅರ್ಥ ಆಗತ್ತೆ ನನಗೆ. ಪ್ರಜ್ಞಾ ಸಿಂಗ್ ಅವರು ಶಿವಮೊಗ್ಗಕ್ಕೆ ಬಂದಿದ್ರು. ಪ್ರಜ್ಞಾ ಸಿಂಗ್ ಅವರು ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಇನ್ನೂ ನೋವಿರುವಂತ ಸಂಗತಿ, ಬಹಳ ನೋವಾಗಿದ್ದ ಸಂಗತಿ ಅಂತ ಹೇಳಿದ್ರೆ, ಅವರನ್ನ ಸ್ಟ್ರಕ್ಚರ್ ಅಲ್ಲಿ, ನಮ್ಮ ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಬಂದಿದ್ದು. ಅದು ನೋಡಿದಾಗ ಇವತ್ತಿನ ತೀರ್ಪು ಈ ಹಿಂದುತ್ವಕ್ಕೆ ಎಷ್ಟು ಶಕ್ತಿ ಕೊಟ್ಟಿದೆ ಅಂತ ಹೇಳಿ ನಾನು ತಿಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ನಡಿಲಿಕ್ಕೆ ಆಗದೆ ಇರುವಂತ ರೀತಿ ಒಳಗಡೆ ಅವ್ರ ಆರೋಗ್ಯದ ಸಮಸ್ಯೆ ಕಾರಣಕ್ಕೋಸ್ಕರ ಆಗಿರೋದಲ್ಲ. ಹಾಗೆ UPA ಸರ್ಕಾರದ ನೀತಿಯ ಪರಿಣಾಮ ಅವರನ್ನ ನಡಿಲಿಕ್ಕೆ ಆಗದೆ ಇರೋ ರೀತಿ ಒಳಗಡೆ ನಡೆದಿರುವಂತ ಘಟನೆ, ಇದು ಅಕ್ಷಮ್ಯ ಅಪರಾಧ. ತೀರ್ಪು ಇವತ್ತು ಹೊರಗಡೆಗೆ ಬಂದಿದೆ, ಅವ್ರ ಜೀವನ ಹಾಳಾಗಿದೆ. ತೀರ್ಪು ಖುಲಾಸೆಗೊಳಿಸಿದೆ. ಇವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ. ಒಬ್ಬ ಹಿಂದೂ ಭಯೋತ್ಪಾದಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂಗತಿಯನ್ನ ನ್ಯಾಯಾಲಯದ ಆದೇಶದ ಮೂಲಕ ಪ್ರಕಟ ಆಗಿರುವಂಥದ್ದು ಸಾಬೀತಾಗಿದೆ ಇವತ್ತು.